ನಮ್ಮ ರೂಫ್ ಟಾಪ್ ಸ್ವಿಮ್ಮಿಂಗ್ ಪೂಲ್ ನೋಡಿ, ಮೇಲೆ ಬಿಲ್ಡಿಂಗ್ ಮೇಲೆ. ಅಜ್ಜ ಅಜ್ಜ ಫಸ್ಟ್ ನೀರಲ್ಲಿ ಮಗು ಇರ್ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್ ಮಲ್ಕೋತಾ ಇದ್ದ, ಇವಾಗ ಭಯ ಬೀಳ್ತಾವನೆ. ಹಿಂದಗಡೆ ರೋಡೇ ಇರೋದು. 4:30 ಅಷ್ಟರಲ್ಲಿ ಟೆಂಪಲ್ ಓಪನ್ ಆಗುತ್ತೆ. ಹೊರಡ್ತಾ ಇದ್ದೀವಿ. ಸರಿ ನೋಡಿ, ಅವನು ತೆಗ್ಯಪ್ಪ ಹೆಗಲ್ ಮೇಲೆ ಟವಲ್ನ. ಮಂಡ್ಯದವರು ಹೆಗಲ್ ಮೇಲೆ ಟವಲ್ ಹಾಕೊಂಡು ಹೋಗುವಂಥವ್ರ. ಗುರುವಾಯೂರಿಗೆ ಬಂದಮೇಲೆ ಇಲ್ಲಿ ಇನ್ನೂ 3 ದೇವಸ್ಥಾನಗಳ ದರ್ಶನ ಮಾಡಲೇಬೇಕಂತೆ. ಸೊ ಅದಕ್ಕೆ ಆ ದೇವರ ದರ್ಶನಗಳು ಮಾಡೋದಕ್ಕೂ ಕೂಡ ಹೊರಡ್ತಾ ಇದ್ದೀವಿ. ಗರ್ಭಗುಡಿಯಲ್ಲಿ ದೇವ್ರನ್ನ ನೋಡೋದಕ್ಕೆ ಬರೀ ದೀಪಗಳ ಬೆಳಕಲ್ಲೇ ನೋಡಬೇಕು. ನಾವು ತಿರುಪತಿಲಿ ಹೇಗೆ ದೀಪದ ಬೆಳಕಲ್ಲಿ ನೋಡ್ತೀವಲ್ಲ, ಹಾಗೇ ಇದೆ ಮೂರ್ತಿ. ತುಂಬ ಚೆನ್ನಾಗಿದೆ. ಯಾವಾಗಲೂ ಇವತ್ತಿಂದು ಗುರುವಾಯೂರ್ ದರ್ಶನ ಆದಮೇಲೆ 3 ದೇವ್ರಗಳ ದರ್ಶನ ಮಾಡಿದ್ರೇ ನಮಗೆ ಆ ಫಲ ಸಿಗೋದು. ಸೊ ಕೊಬ್ಬರಿ ಎಣ್ಣೆ ಈಸ್ ಆಲ್ಸೋ ಫೈನ್, ಬಿಕಾಸ್ ನಮಗೆ ಅಭ್ಯಾಸ ಆಗಿದೆ. ನಮ್ಮ ಮಂಡ್ಯಕ್ಕೆ ಹೋದಾಗ ನಮ್ಮ ಅತ್ತೆ ಈಗ ಕೊಬ್ಬರಿ ಎಣ್ಣೆಯಲ್ಲಿ ಅಡುಗೆ ಮಾಡೋದು, ನಮ್ಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದರಲ್ಲೂ ನಮಗೆ ಡಿಫ್ರೆನ್ಸ್ ಅನ್ನಿಸ್ತಿಲ್ಲ. ಬಟ್ ಓನ್ಲಿ ಥಿಂಗ್ ಈಸ್ ರೈಸ್ ನಮ್ಮ ಥರ ಫುಡ್ ಮಾಡೋಕ್ಕೆ ಬರಲ್ಲ. ಅನ್ನ ಸಾರಂತೂ ನಮಗೆ ಸಿಕ್ಕಲೇ ಇಲ್ಲ. 3 ಟೈಮ್ಸು ಬರೀ ದೋಸೆ ತಿನ್ನಿ ಅಂದರೆ ಹೆಂಗೆ ದೋಸೆ ತಿನ್ನೋದು? ಓಕೆ, ಈಗ ಬೇಗ ಬಂದ್ರಿ ನಾವು ರೂಮ್ಗೆ. ನಾನು ನೋಡಿದ್ರೆ 11:18 11:20 11:30ಗೆಲ್ಲ ನಾವು ಬಂದುಬಿಟ್ರೆ ರೂಮ್ಗೆ. ಈಗ ಅದಕ್ಕೆ ನಾವೇನು ಅಂದ್ಕೊಂಡ್ರಿ, ಇವಾಗ ಸೀದಾ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ. ಪೂಲ್ ಇದೆ ಅಂತ ಹೇಳಿ, ರೂಫ್ ಟಾಪ್ ಪೂಲು. ಅದಕ್ಕೆ ಪೂಲಿಗೆ ಹೋಗೋಣಪ್ಪ. ಈ ಬಿಸಿಲಲ್ಲಿ ನಿಜ ರೂಮಲ್ಲಿ AC ಕೂಡ ಲೀಸ್ಟ್ ಟೆಂಪ್ರೇಚರ್ ಇಟ್ಟರು ಕೂಡ ಆಗ್ತಾಯಿಲ್ಲ, ಅಷ್ಟು ಸೆಕೆ ಆಗ್ತಾಯಿದೆ. ಅದಕ್ಕೆ ರೂಫ್ ಟಾಪ್ಗೆ ಹೋಗೋಣ, ಸ್ವಲ್ಪ ಹೊತ್ತು ಪೂಲಲ್ಲಿ ಆಟಾಡ್ಕೊಂಬರೋಣ. ಚರಿ ಇದ್ದಾನಲ್ಲ, ಅವನು ಇಷ್ಟ ಬೀಳ್ತಾನೆ ಅಂತ ಹೋಗ್ತಾ ಇದ್ದೀವಿ. ಸುಪ್ರೀತು ಚರಿ ಬೀಳ್ತಾರೆ ಪೂಲಲ್ಲಿ, ನಾನು ಹೋಗಲ್ಲ. ನೋಡೋಣ, ಮುಗಿಸ್ಕೊಂಡು ಆಮೇಲೆ ಬಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋದು. ನಮ್ಮ ರೂಫ್ ಟಾಪ್ ಸ್ವಿಮ್ಮಿಂಗ್ ಪೂಲ್ ನೋಡಿ, ಮೇಲೆ ಬಿಲ್ಡಿಂಗ್ ಮೇಲೆ. ನಾವಿರೋ 3rd ಫ್ಲೋರು. ಸರಿ, ಅಪ್ಪ ಇಳಿಯೋಗಿರ್ಬೇಕು. ಆಳ ಇದೆ ಪಪ್ಪ. ಫಸ್ಟ್ ನೀನು ಎಷ್ಟು ಆಳ ಇದೆ ಅಂತ ನೋಡು ಪಪ್ಪ. ಇರು ಮಗನೇ, ಪಪ್ಪ ಹೋಗೋರ್ಗು ಆಳ ನೋಡ್ದಲ್ಲೇ ಇಳಿಸ್ಬೇಡ ಅವನ್ನ. ಹಿಂದೆ ಬಾ ಕಂದ, ಹೇಳ ಮತ್ತೆ ಕೇಳು ಸ್ವಲ್ಪ. ಓಕೆ, ನಮ್ಮ ಚರಿ ಇಳಿತವನೀಗ. ಹಾಂ, ಕಮಾನ್ ಚರಿ, ಕಮಾನ್. ಅಜ್ಜ ಫಸ್ಟು ನೀರಲ್ಲಿ ಏನು ಬಿಡಲ್ಲ. ಏನ್ ಗೊತ್ತಾ ಪಪ್ಪ, ರೂಫ್ ಟಾಪ್ ಈ ಥರ ಇದೆ. ರೂಫ್ ಟಾಪ್ ಟೆರೆಸ್ ಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ನಾನು ಅದೇ ಹೇಳಿದ್ನಲ್ಲ, ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಮಕ್ಳಿಗೂ ಚೆನ್ನಾಗಿ ಆಟ ಆಡಿಸ್ಬೋದು. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋದು. ಮಗು ಇರ್ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್ ಮಲ್ಕೋತಾ ಇದ್ದ, ಇವಾಗ ಭಯ ಬೀಳ್ತಾವನೆ. ಗಟ್ಟಿಗೆ ಹಿಡ್ಕೋಬೇಕು. ನಾನು ಬಂದೆ, ಹಿಡ್ಕಿ. ಬಂದೆ ಗಟ್ಟಿಗೆ ಹಿಡ್ಕೋ. ಇಲ್ಲಿ ಹಿಡ್ಕೋ ಗಟ್ಟಿಗೆ. ಹಿಡ್ಕೊಂಡು ನಾನು ಗಟ್ಟಿಗೆ ಹಿಡ್ಕೊಂಡು ಇಲ್ಲ ಇಡು. ಚಳಿ ಆಗಲ್ಲ ಈಗ, ಜಿಗ್ಗಿ ಹಾಕಿದ್ರೆ ಚಳಿ ಆಗಲ್ಲ. ಸುಮ್ಮನಿರೋ. ಏನೋ ಸಾಕು ಅಳ್ಬೇಡ ಈಗ. ಈಗ ಆಯ್ತು, ಅಳ್ಬೇಡ. ಬೇಡ ಪುಕ್ಲೇಚರಿ ನೀನು ಅಗ್ಗಿ ಮಾಡ್ಕೊ. ಮಮ್ಮಿನ ಅಗ್ಗಿ ಮಾಡಲ್ಲ. ಆಟ ಮುಗಿಸ್ಕೊಂಡು ಮತ್ತೆ ಹೋಗಿ ನಾವು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಕ್ಲಾಕ್ ಅಷ್ಟೆಲ್ಲ ರೆಡಿಯಾಗಿ ರೂಮ್ ಬಿಟ್ಟರು ಸಾಕು. ಒಂದು 5-7 o'clock ಅಷ್ಟಲ್ಲಿ ಹೋಗಿ ತಲುಪ್ತೀವಿ. ಓಕೆ ಗೈಸ್, ಈಗ ಟೆಂಪಲ್ಗೆ ಹೋಗೋ ಟೈಮ್ ಆಯಿತು. ಆಲ್ಮೋಸ್ಟ್ 4:30ಗೆ ಟೆಂಪಲ್ ಓಪನ್ನು. ನಾವು ಇಲ್ಲೊಂದು 4:10 ಅಷ್ಟರಲ್ಲಿ ಹೊರಡ್ತಾ ಇದ್ದೀವಿ. ಬಿಕಾಸ್ ಇಲ್ಲಿಂದ ಹಿಂದಗಡೆ ರೋಡೇ ಇರೋದು. 4:30 ಅಷ್ಟರಲ್ಲಿ ಟೆಂಪಲ್ ಓಪನ್ ಆಗುತ್ತೆ. ಹೊರಡ್ತಾ ಇದ್ದೀವಿ. ಸರಿ ನೋಡಿ,
ಅವನ್ನ ಫುಲ್ ಟ್ರೆಡಿಷ್ನಲಾಗಿ ರೆಡಿ ಮಾಡಿದ್ವಿ. ಸುಪ್ರೀತ್ ಅವ್ರು ಕೂಡ ಪಂಚೆ ಹಾಕ್ಕೊಂಡಿದ್ದಾರೆ. ಅಲ್ಲಿ ಏನಿದ್ರು ಶರ್ಟ್ ಹಾಕ್ಕೊಳ್ಳೋಂಗೆ ಅಲೋಡ್ ಇಲ್ಲ, ಪಂಚೆಯಲ್ಲೇ ಹೋಗಬೇಕು. ಸೊ ಅದಕ್ಕೆ ಹೊರಟಿದ್ದೀವಿ. ಟೆಂಪಲಲ್ಲಿ ಮೀಟ್ ಮಾಡೋಣ. ಹಾಗಾದರೆ ಟೆಂಪಲಲ್ಲಿ ಫೋನ್ಸ್ ಅಲೋಡ್ ಇಲ್ಲ. ಸೊ ಒಳಗಡೆ ಹೋಗಬೇಕಾದ್ರೆ ನಾನು ಏನು ವೀಡಿಯೋ ಕವರ್ ಮಾಡೋಕ್ಕಾಗಲ್ಲ, ಲಾಕರಲ್ಲಿ ಇಡಬೇಕಾಗತ್ತೆ. ಅಲ್ಲಿಂದ ಹೊರಗಡೆ ಬಂದ ಮೇಲೆ ಮತ್ತೆ ವೀಡಿಯೋ ಶುರು ಮಾಡ್ತೀನಿ. ಹಿಂದೆ ಟೆಂಪಲ್ ಮುಂದಗಡೆನೆ ಒಂದು ಜಸ್ಟ್ ಒಂದು 50 ಮೀಟರ್ಸ್ ಇದರಲ್ಲಿ ನಿಮಗೆ ಮೂವಿ ಥಿಯೇಟರ್ಸ್ ಕೂಡ ಇದೆ. ಆ್ಯಂಡ್ ಟೆಂಪಲಲ್ಲಿ ಮುಂದೆ ಹೋಗ್ತಿದ್ದಿಲ್ಲ, ಅದೇ ಸುಪ್ರೀತ್ ಅವ್ರು ಫುಲ್ ಟ್ರೆಡಿಷ್ನಲ್ ವೇ. ಸುಪ್ರೀತ್ ಹಿಂಗೆ ಟರ್ನಾಗಿ ಒಂದ್ಸಲಿ ತೆಗ್ಯಪ್ಪ ಹೆಗಲ್ ಮೇಲೆ ಟವಲ್ನ. ಹಾಂ, ಮಂಡ್ಯದವ್ರು ಹೆಗಲ್ ಮೇಲೆ ಟವಲ್ ಹಾಕೊಂಡು ಹೋಗುವಂಥವ್ರಾ? ಕಾಲರ್ ಸರಿ ಮಾಡು. ಶರ್ಟ್ ಯಾಕೆ ಹಾಕೊಂಬಂದೆ? ಅದು ವೈಟ್ ಶರ್ಟ್ ಅಲ್ಲಿ ಬಿಚ್ಚು ಅಂತ ಹೇಳ್ತಾರಂತ ಗೊತ್ತಿದ್ದು. ಶಲ್ಯ ಹಾಕೊಂಬಂದಿದ್ರೆ ಡೈರೆಕ್ಟಾಗಿ ಆಗ್ತಾಯಿತ್ತು. ಜಸ್ಟ್ ಟೆಂಪಲ್ ಅಷ್ಟೇನೆ. ಒಂದು 50 ಮೀಟರ್ಸ್ ದೂರದಲ್ಲಿ ಸಿನಿಮಾಸ್ ಇದೆ, ಎಲ್ಲ ಇದೆ. ಆ್ಯಂಡ್ ಇಟ್ಸ್ ನಾಟ್ ಅ ಸ್ಮಾಲ್ ಚಿಕ್ಕ ಊರಂತ ಅಲ್ಲ, ದೊಡ್ಡದಾಗೇ ಇದೆ. ಎಲ್ಲ ಥರ ಫೆಸಿಲಿಟೀಸ್ ಇದೆ, ಮಾಲ್ಸ್ ಇದೆ, ಎಲ್ಲ ಇದೆ. ಹಾಂ, ಸರಿ. ನಮ್ಮ ಹುಡುಗ ಇವಾಗ ಇದೇ ಎಂಟ್ರಿ ಟೆಂಪಲ್ಗೆ. ನಮ್ಮ ಹುಡುಗ ಇವಾಗ ಓಕೆ. ಸೊ ಇಲ್ಲಿ ಫೋನ್ಸ್ ಅಲೋಡ್ ಇಲ್ಲ. ಏನಿದ್ರು ನೀವು ಲಾಕರಲ್ಲಿ ಇಟ್ಬಿಟ್ಟು ಒಳಗೆ ಹೋಗಬೇಕು. ಅದನ್ನೇ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡ. ಇಲ್ಲಿ ಅಂಗಡಿಗಳು ನೋಡಿ ಹೇಳ್ಬಿಟ್ಟು ಬಂದಿದ್ದೀವಿ. ಏನಿದ್ರು ಆ ಕಡೆ ಬರಬೇಕಾದ್ರೆ ಸರಿ. ಏನು ಬೇಕು? ಆ ಕಡೆಯಿಂದ ಬರಬೇಕಾದ್ರೆ ಅಂತ ಹೇಳಿದ್ದೀವಿ. ನೋಡೋಣ ಬಾಸ್ ಏನು ಮಾಡ್ತಾರೆ. ಸೈಲೆಂಟಾಗಿ ಬರ್ತಾವ್ರೆ, ಏನು ಕೇಳ್ತಾ ಇಲ್ಲ ಈಗ. ಗುಡ್ ಬಾಯ್. ಆಯಿತು ಬಿಚ್ಚು, ಹೋಗಲಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಟೆಂಪಲ್ಲು. ನೋಡೋಣ, ಹೊರಗಡೆಯಿಂದ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಳಗಡೆಯಿಂದ ಅಂತೂ ಇಲ್ಲ. ಇದೇ ಟೆಂಪಲ್ಲು. ಸ್ಟಾರ್ಟಿಂಗ್ ಆಫ್ ದ ಟೆಂಪಲ್ ಇದು. ಇದರಿಂದ ಒಳಗಡೆ ಹೋಗಬೇಕು. ಜನ ಯಾರೂ ಇಲ್ಲ, ದೇವ್ರ ದಯೆ, ಆರಾಮಾಗಿ ಕುತ್ಕೊಂಡು ಹೋಗ್ಬಿಟ್ಟು ಬರ್ಬೋದು. ಇಷ್ಟೇ. ಇಲ್ಲಿಂದ ಮುಂದಕ್ಕೆ ವೀಡಿಯೋ ಕಾಲ್ ಅಲೋಡ್ ಇಲ್ಲ. ಲಾಕರ್ಸ್ ಇದೆ, ಲಾಕರ್ಸಲ್ಲಿ ಇಡಬೇಕು. ಸೊ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಸಿಗ್ತೀನಿ. ಓಕೆ ಗೈಸ್, ಈಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದ್ವಿ, ಎಲ್ಲ ಆಯಿತು. ಸೊ ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗಿನ ಸೆನ್ಸ್ ಲೈಕ್ ರೂಮಿಗೆ. ಇಲ್ಲ ಇನ್ನೂ ಅಂದರೆ ಗುರುವಾರಕ್ಕೆ ಬಂದಮೇಲೆ ಇಲ್ಲಿ ಇನ್ನೂ 3 ದೇವಸ್ಥಾನಗಳ ದರ್ಶನ ಮಾಡಲೇಬೇಕಂತೆ. ಸೊ ಅದಕ್ಕೆ ಆ ದೇವರ ದರ್ಶನಗಳು ಮಾಡೋಕ್ಕೂ ಕೂಡ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ಇಲ್ಲಿದ್ದು ಫ್ರಂಟಿಂದ ಇವತ್ತು ದೀಪಗಳೆಲ್ಲ ಹಚ್ಚಿದ್ದಾರೆ. ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಮೂರ್ತಿಗಳು ಇಲ್ಲೆಲ್ಲ ದೀಪ ಹಚ್ತಾರೆ. ಆ್ಯಕ್ಚುಲಿ ಇವಾಗ ಹಚ್ಚಿಲ್ಲ, ಬಟ್ ಒಳಗಡೆ ಎಲ್ಲ ಫುಲ್ಲು ದೀಪ ಹಚ್ಚಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೇವ್ರ ಮೂರ್ತಿ ಮಾತ್ರ ನೋಡೋಕ್ಕೆ 2 ಕಣ್ಣು ಸಾಲದು. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಒಳಗಡೆ ಎಲ್ಲ ದೀಪಗಳು ಹಚ್ಚಿದ್ದಾರೆ. ಗರ್ಭಗುಡಿಯಲ್ಲಿ ದೇವ್ರನ್ನ ನೋಡೋದಕ್ಕೆ ಬರೀ ದೀಪಗಳ ಬೆಳಕಲ್ಲೇ ನೋಡಬೇಕು. ನಾವು ತಿರುಪತಿಲಿ ಹೇಗೆ ದೀಪದ ಬೆಳಕಲ್ಲಿ ನೋಡ್ತೀವಲ್ಲ, ಹಾಗೇ ಇದೆ ಮೂರ್ತಿ. ತುಂಬ ಚೆನ್ನಾಗಿದೆ. ಯಾವತ್ತಾದರೂ ಯಾರಿಗಾದ್ರೂ ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ. ಸೊ ಇದು ಬಂದು ಅದು ಕೌಂಟರ್ ರೂಮ್, ಕ್ಲಾಕ್ ರೂಮ್ ಕಾಣ್ತಿದ್ದಲ್ಲ, ಅಲ್ಲಿ ಫೋನ್ಸ್ ಗೀನ್ಸ್ ಎಲ್ಲ ಅಲ್ಲೇ ಇಟ್ಬಿಡ್ಬೇಕು. ಇದರಿಂದ ಹೊರಗೆ ಅಂದರೆ ಇದರಿಂದ ಒಳಗೆ ನಿಮಗೆ ಅಲೋಡ್ ಇಲ್ಲ. ಅದು ಏನೇ ಇದ್ರೂ ಇದೇ ಲಾಸ್ಟು ಫೋನ್ಸ್ ಎಲ್ಲ. ಇದರಿಂದ ಹೊರಗಡೆ ಏನು ಅಲ್ಲಿ ಕಾಣಿಸ್ತಾ ಇದೆಯೋ ದೀಪ, ಅದರಿಂದ ಒಳಗಡೆ ಕೃಷ್ಣ ಇರೋದು. ಅಲ್ಲಿ ಗೋಪುರ ಕಾಣ್ತಾ ಇದೆಯಲ್ವಾ, ಅಲ್ಲಿ. ನಾನು ಹೇಳಿಲ್ವಾ ನಮ್ಮ ಚರಿದು ಎಲ್ಲಿ ಬಂದರೂ ಮುಗಿದಿರೋ ಕೆಲಸ ಅಂತ. ಅದು ಯಾವುದೋ ಆ್ಯಂಬುಲೆನ್ಸ್, ಆ ಆ್ಯಂಬುಲೆನ್ಸ್ 850 ಹೇಳ್ತಾ ಇದ್ದಾನಂತೆ, ಕಡಿಮೆನೇ ಮಾಡ್ತಾ ಇಲ್ಲ. ಇವನು ಹೊಡೆದಾಕೋದಕ್ಕೋಸ್ಕರ. ಏನು ಬೇಕಮ್ಮ? ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ಇದ್ದಾನೆ. ಆಮೇಲೆ ನಾನು ಅದನ್ನೇ ಹೇಳಬೇಕು ಅನ್ಕೋತಿದ್ದೆ. ಏನಂತ ಕೇಳಿದ್ರೆ, ಗುರುವಾಯೂರಕ್ಕೆ ಬಂದಮೇಲೆ ಇಲ್ಲಿ 3 ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳನ್ನ ನೋಡಲೇಬೇಕು. ನಮಗೆ ಗುರುವಾಯೂರಪ್ಪನ ದರ್ಶನ ಮಾಡಿದ ಇದು ಸಿಗಬೇಕು ಅಂತ ಕೇಳಿದ್ರೆ, ಪ್ರಾಪ್ತಿ ಆಗಬೇಕಂತ ಕೇಳಿದ್ರೆ, ನಾವಿಲ್ಲಿ 3 ದೇವಸ್ಥಾನಗಳೇನಿದೆ ಅದನ್ನು ದರ್ಶನ ಮಾಡಿದ್ರೆ ನಮಗೆ ಇದು ಸಿಗೋದು. ಸೊ ಅದಕ್ಕೆ ಇಲ್ಲಿ ಒಂದು ಮಾಮಿಯಾರ್ ದೇವಸ್ಥಾನ ಅಂತ ಇದೆ, ಒಂದು ಪಶುಪತಿ ದೇವಸ್ಥಾನ ಅಂತ ಇದೆ, ಇನ್ನೊಂದು ದೇವಸ್ಥಾನ ಯಾವುದಪ್ಪ? ಮಾಮಿಯಾರ್ ದೇವಸ್ಥಾನ. ಅದಾದಮೇಲೆ ಇನ್ನೊಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅಂತೆ. ಮತ್ತು ಇನ್ನೊಂದು ಪಾರ್ಥಸಾರಥಿ, ಪಶುಪತಿ ಅಂತ ಹೇಳಿದೆ, ಪಾರ್ಥಸಾರಥಿ ದೇವಸ್ಥಾನ. ಅದು 3 ದೇವಸ್ಥಾನಗಳೊಳಗಡೆ ದರ್ಶನ ಮಾಡಬೇಕು. ಸೊ ಈಗ ನೋಡೋಣ ಆ ದೇವಸ್ಥಾನಗಳು ಓಪನ್ ಇರುತ್ತಾ ಅಂತ ದರ್ಶನ ಮಾಡ್ಕೊಂಡ್ಬಿಡೋಣ ಈಗಲೇ. ಇದು ಚಾಮುಂಡೇಶ್ವರಿ ಟೆಂಪಲ್ಲು. ಗುರುವಾಯೂರ್ ಟೆಂಪಲ್ನಿಂದ ಆಲ್ಮೋಸ್ಟ್ ಒಂದು 700 to 800 ಮೀಟರ್ಸ್ ಇಲ್ಲ, ಆಲ್ಮೋಸ್ಟ್ 1 ಕಿಲೋಮೀಟರ್ ಡಿಫ್ರೆನ್ಸಲ್ಲಿದೆ. ದೇವಸ್ಥಾನ ನೋಡಿ ಹೇಗಿದೆ ಅಂತ, ಸಕ್ಕದಾಗಿದೆ. ಒಳಗಡೆ ಐ ಡೋಂಟ್ ಥಿಂಕ್ ಸೊ ವಿಡಿಯೋಗ್ರಫಿ, ಫೋಟೋಗ್ರಫಿ ಅಲೋಡ್ ಇರುತ್ತೆ ಅಂತ, ಬಿಕಾಸ್ ಎಲ್ಲ ಕಡೆ ಅದನ್ನೇ ಹಾಕಿದ್ದಾರೆ. ಬಟ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. 8 o'clock ಎಲ್ಲ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ. ಸೊ ನನಗೆ ಆದಷ್ಟು ಬೇಗ ದರ್ಶನ ಮಾಡ್ಕೋಬೇಕು. ಇಲ್ಲೇ 7:40 ಆಗಿಬಿಟ್ಟಿದೆ. ದರ್ಶನ ಮಾಡ್ಕೊಳ್ಳೋರು
ಬಂದು ದರ್ಶನ ಮಾಡ್ಬೋದು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದು ಬಂದು ಮಾಮಿಯಾರ್ ಟೆಂಪಲ್ಲು. ದೇವಸ್ಥಾನದಲ್ಲಿ ಏನೋ ಫಂಕ್ಷನ್ ನಡೀತಾ ಇದೆ. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಜರುಗು 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 ದೀಪಗಳೆಲ್ಲ ಹಚ್ಚಿದ್ದಾರೆ. ಏನೋ ಫಂಕ್ಷನ್ ನಡೀತಾ ಇದೆ. ದೇವ್ರ ದರ್ಶನ ಮಾಡ್ಕೊಂಬಿಡೋಣ ಫಸ್ಟು. ನಾವಿವಾಗ ಹೋಗಿದ್ದು ಬಂದು ಮಾಮಿಯಾರ್ ಟೆಂಪಲ್ ಅಂತ. ಅದು ಮಹಾದೇವ ಅಂದರೆ ಶಿವನ್ ಟೆಂಪಲ್ಲು. ಅದಕ್ಕೆ ಮುಂಚೆ ನೋಡ್ಕೊಂಬಂದಿದ್ದು ಚಾಮುಂಡೇಶ್ವರಿ ಟೆಂಪಲ್ಲು. ಸಾರಿ, ರೋಡಲ್ಲಿದ್ದೀವಿ, ಅಷ್ಟು ಕ್ಲಾರಿಟಿ ಇಲ್ಲ. ಅದಕ್ಕೆ ಮುಂಚೆ ನೋಡಿದ್ದು ಒಂದು ಚಾಮುಂಡೇಶ್ವರಿ ಟೆಂಪಲ್ಲು. ಈ ಕಡೆ ಒಂದು ಫೇಮಸ್ ಏನು ಅಂತ ಕೇಳಿದ್ರೆ, ಇವರು ದೇವರುಗಳಿಗೆ ಅಲಂಕಾರ ಮಾಡೋದೇ ಚೆಂದ. ಹೂವುಗಳಲ್ಲಿ ಅಲಂಕಾರ ಮಾಡೋದಕ್ಕಿಂತ ಬರೀ ದೀಪದ ಅಲಂಕಾರದಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನಗಳು ಇವ್ರದ್ದು. ಎಲ್ಲೂ ಕೂಡ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಒಂದೇ ಹೇಳ್ತಾ ಇರೋದವರು, ನೋ ವೀಡಿಯೋ ಅಲೌಡ್ ಇಲ್ಲ ಅಂತಲೇ ಹೇಳ್ತಾರೆ. ಬಿಕಾಸ್ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ದೇವ್ರುಗಳು ಮಾತ್ರ ಎರಡು ಕಣ್ಣು ಸಾಲದು ನೋಡೋದಕ್ಕೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಆ ದೀಪದ ಅಲಂಕಾರದಲ್ಲಿ ದೇವ್ರನ್ನ ನೋಡೋದೇ ಒಂದು ಖುಷಿ. ಆಮೇಲೆ ಎಲ್ಲ ಕಡೆ ಪೇ ಆ್ಯಂಡ್ ಪಾರ್ಕು. ರೋಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಗಾಡಿ ಪಾರ್ಕ್ ಮಾಡೋಕ್ಕೆ ಬಿಡೋದೇ ಇಲ್ಲ. ಎಲ್ಲ ಕಡೆ ಪೇ ಮಾಡಿ ಪಾರ್ಕ್ ಮಾಡಿ ಅಂತ ಹೇಳ್ತಾರೆ. ಎಲ್ಲ ದೇವಸ್ಥಾನದ ಥರನೂ ಒಂದು 500 ಮೀಟರ್ಸ್ ಜಾಗದಲ್ಲಿ ಪೇ ಆ್ಯಂಡ್ ಪಾರ್ಕ್ ಮಾಡಿದ್ದಾರೆ. ಎಲ್ಲ ಕಡೆ ಪೇ ಮಾಡಿ ಪಾರ್ಕ್ ಮಾಡಿ ಹೋಗಬೇಕು. ಇಲ್ಲೂ ಕೂಡ ಅಷ್ಟೇ ಒಂದು ದೊಡ್ಡ ಜಾಗನೇ ಇದೆ ಪೇ ಮಾಡಿ ಪಾರ್ಕ್ ಮಾಡೋದಕ್ಕೆ. ಈಗ ನಮ್ಮದು ಲಾಸ್ಟ್ ಬಂದು ಪಾರ್ಥಸಾರಥಿ ಟೆಂಪಲ್ ಇದೆ. ಪಾರ್ಥಸಾರಥಿ ಟೆಂಪಲ್ ಹೋಗಿ ಮುಗಿಸ್ಕೊಂತು ಅಂತ ಕೇಳಿದ್ರೆ, ಇವತ್ತಿಂದು ಗುರುವಾರ ದರ್ಶನ ಆದಮೇಲೆ ಈ ಮೂರು ದೇವರುಗಳ ದರ್ಶನ ಮಾಡಿದ್ರೇ ನಮಗೆ ಆ ಫಲ ಸಿಗೋದು. ಸೊ ನಮ್ಮದು ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ಮಾಮಿಯವರಪ್ಪನ ದೇವಸ್ಥಾನ ಎರಡೂ ಆಗಿದೆ. ಈಗ ಪಾರ್ಥಸಾರಥಿ ಟೆಂಪಲ್ ನೋಡಿದ್ರೆ ಏನು ಸಖತ್ತಾಗಿ ಮಾಡಿದ್ದಾರೆ ಅಲ್ವಾ? ಇದೆ ಎಲಿಫೆಂಟ್. ಇದು ದೇವಸ್ಥಾನದ ಅನ್ಸುತ್ತೆ. ಮಾಮಿಯಾರ್ ಮೂರ್ತಿ ಇದು ಅಲ್ಲ? ಹೌದು, ಸಖತ್ತಾಗಿದೆ. ಹೇ ಗೈಸ್, ಗುಡ್ ಮಾರ್ನಿಂಗ್. ನಾವು ಹೋಟ್ಲಿಂದ ಚೆಕ್ಔಟ್ ಮಾಡ್ಬೇಕಾದ್ರೆ ಮತ್ತೆ ಅದೇ ಕತೆ, ಮತ್ತೆ ಮರ್ತ್ಬಿಟ್ಟೆ ಬ್ಲಾಗ್ ಮಾಡೋದು. ತುಂಬ ಅರ್ಜೆಂಟಲ್ಲಿದ್ವಿ. ವಾಪಸ್ ಬೆಂಗಳೂರಿಗೆ ಹೋಗಲೇಬೇಕು. ಪಾರ್ಸಲ್ಸ್ ಕಳಿಸೋದಿದೆ. ಕಸ್ಟಮರ್ಸ್ ವೇಟ್ ಮಾಡ್ತಾ ಇರ್ತಾರೆ. ಮೊನ್ನೆ ಬುಕ್ಕಿಂಗ್ಸ್ ಎಲ್ಲ ಅದ್ರದ್ದು. ಸೊ ಅದಕ್ಕೆ ಜಾಸ್ತಿ ವೆಯ್ಟ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಫಾಲೋ ಅಪ್ ಮಾಡಿದಾಗ ನಾವು ಏನಾದರೂ ಅವ್ರಿಗೆ ಹೇಳೋಕ್ಕೆ ಒಂದು ವ್ಯಾಲಿಡ್ ರೀಸನ್ ಇರಬೇಕು. ನಾವು ಸುಮ್ಮನೆ ಲೇಟ್ ಆಯಿತು ಹಾಗೆ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಆಯಿತು, ಕೆಲಸ ಮುಗಿಸ್ಕೊಂಡ್ವಲ್ಲ, ಹೊರಡೋಣ ಇನ್ನೇನು ಅಂತ ಹೇಳಿ ದರ್ಶನ ಆಗಿತ್ತಲ್ಲ ನೆನ್ನೆನೆ. ಸೊ ಇವಾಗ ಒಂದ್ಸಲಿ ದೇವರೇ ಒಳ್ಳೇದು ಮಾಡು ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಇಲ್ಲಿಂದ ನಮಗೆ ಮೈಸೂರು ರೀಚ್ ಆಗೋದಕ್ಕೇ ಆಲ್ಮೋಸ್ಟ್ 4 o'clock. ಅಂದರೆ ನಾವು ಇವಾಗ ಬಿಟ್ಟಾಗಲಿ ಕರೆಕ್ಟ್ ಎಕ್ಸಾಕ್ಟ್ 9 o'clock ಬಿಟ್ವಿ. ಸಿಂಗಲ್ ರೋಡು. ನಮ್ಗೆ ಇಲ್ಲಿಂದ ಅಲ್ಲಿ ಮೈಸೂರು ರೀಚ್ ಆಗೋಕ್ಕೆ 4 o'clock ತೋರಿಸ್ತಾ ಇದೆ ನಮಗೆ. ಐ ಡೋಂಟ್ ನೋ ಅಂತ. ಪಿಕಪ್ ಬುಕ್ ಮಾಡಿದ್ದೀನಿ ಪಾರ್ಸಲ್ ಪಿಕಪ್ ಮಾಡೋದಕ್ಕೆ ಅಂತ. ಅದು ಸಾಯಂಕಾಲ 7 ಗಂಟೆಗೆ ತೋರಿಸ್ತಿದೆ. ಅಷ್ಟರಲ್ಲಿ ಪಿಕಪ್ 7 ಗಂಟೆ ಅಷ್ಟರಲ್ಲಿ ಮನೆಗೆ ಹೋಗಿ ಪಾರ್ಸಲ್ಸ್ ರೆಡಿ ಮಾಡಬೇಕು. ಹೊರಟಿದ್ದೀವಿ. ನಮ್ಮ ಚರಿ ಮಗು ಬೇಗ ಎದ್ದಿತ್ತು ಅಂತ ಹೇಳಿ ಅದು ಮಲ್ಕೊಂಬಿಟ್ಟಿದೆ. ಇವಾಗ ನಾವು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ನಮಗೆ ಊಟ ಅಂತೂ 2 days ಊಟಕ್ಕೆ ಒದ್ದಾಡ್ಬಿಟ್ಟಿದ್ದೀವಿ ನಾವು. ಚರಿ ಅಂತೂ ಊಟನೇ ಮಾಡಲಿಲ್ಲ ಅವನು ಕರೆಕ್ಟಾಗಿ. ಅದಕ್ಕೆ ನಮ್ಮ ತಮಿಳ್ನಾಡಲ್ಲಿ ಒಂದೇನಂತ ಕೇಳಿದ್ರೆ ಊಟದ ಪ್ರಾಬ್ಲಮ್ ಆಗಲ್ಲ, ರೂಮ್ಸು ಅದು ಇದು ಪ್ರಾಬ್ಲಮ್ ಆಗುತ್ತೆ. ಕೇರಳದಲ್ಲಿ ಯಾವುದಕ್ಕೂ ಪ್ರಾಬ್ಲಮ್ ಆಗಲ್ಲ. ಎವ್ರಿಥಿಂಗ್, ಕ್ಲೀನ್ಲಿನೆಸ್, ರೂಮ್ಸ್ ಪ್ರತಿಯೊಂದು ತುಂಬ ಚೆನ್ನಾಗಿರುತ್ತೆ. ಓನ್ಲಿ ಥಿಂಗ್ ಅಂದರೆ ಊಟ. ಕೊಬ್ಬರಿ ಎಣ್ಣೆ ಹಾಕ್ಬಿಡ್ತಾರೆ ಅಂತ ಅಲ್ಲ, ಕೊಬ್ಬರಿ ಎಣ್ಣೆ ಈಸ್ ಆಲ್ಸೋ ಫೈನ್. ಬಿಕಾಸ್ ನಮಗೆ ಅಭ್ಯಾಸ ಆಗಿದೆ. ನಮ್ಮ ಮಂಡ್ಯಕ್ಕೆ ಹೋದಾಗ ನಮ್ಮ ಅತ್ತೆ ಈಗ ಕೊಬ್ಬರಿ ಎಣ್ಣೆಲಿ ಅಡುಗೆ ಮಾಡೋದು. ನಮ್ಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದರಲ್ಲೂ ನಮಗೆ ಡಿಫ್ರೆನ್ಸ್ ಅನ್ನಿಸ್ತಿಲ್ಲ. ಬಟ್ ಓನ್ಲಿ ಥಿಂಗ್ ಈಸ್ ರೈಸ್ ನಮ್ಮ ಥರ ಫುಡ್ ಮಾಡೋಕ್ಕೆ ಬರಲ್ಲ. ಅನ್ನ ಸಾರಂತೂ ನಮ್ಗೆ ಇಲ್ಲಿ ಸಿಕ್ಕಲೇ ಇಲ್ಲ. 3 times ಬರೀ ದೋಸೆ ತಿನ್ನಿ ಅಂದರೆ ಹೆಂಗೆ ದೋಸೆ ತಿನ್ನೋದು? ಆಮೇಲೆ ಇಲ್ಲಿ ಹೋಗಿ ಫ್ರೈಡ್ ರೈಸು ಗೀ ರೈಸು ಏನೋ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಕೇಳಿದ್ರಿ, ಬರೀ ಬಾಸುಮತಿ ರೈಸು ಗೈಸ್. ಒಂದೊತ್ತು ಅಮ್ಮಮ್ಮ ಅಂದರೆ ಏನಾದ್ರು ತಿನ್ಬೋದು. ನಿಮಗೆ 3 ಹೊತ್ತು ನಿಜ ತಿನ್ನೋದಕ್ಕಾಗಲ್ಲ 3 ಬಾಸುಮತಿ ರೈಸು. ಆಮೇಲೆ ಇಲ್ಲಿ ಚಪಾತಿ ಗಿಪಾತಿ ಎಲ್ಲ ಸಿಗಲ್ಲ. ಪರೋಟ ಅಷ್ಟೇನೆ. ಆ ಪರೋಟ ಏನು ಅಂತ ಕೇಳಿದ್ರೆ ಮೈದಾದು. ಜರ್ನಿಲಿ ಇರ್ಬೇಕಾದ್ರೆ ಮೈದಾ ಯು ಕಾಂಟ್ ಹ್ಯಾವ್ ಮೋರ್. ನಮಗಂತೂ ಊಟದ್ದು ಸಾಕಾಗಿ ಹೋಗ್ಬಿಟ್ಟಿದೆ. ಯಾವಾಗ ನಾವು ಮೈಸೂರಿಗೆ ಹೋಗೋ ಅಷ್ಟರಲ್ಲಿ ಅದೊಂದು ಬೇರೆ ಪ್ರಾಬ್ಲಮ್ಮು. ಮೈಸೂರಿಗೆ ಹೋಗೋ ಅಷ್ಟರಲ್ಲಿ ಅಲ್ಲೂ ಕೂಡ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಅಲ್ಲೂ ಕೂಡ ಊಟ ಕ್ಲೋಸು. ಏನೇ ಇದ್ರು ಚಾಟ್ಸು, ದೋಸೆ ಸಿಗುತ್ತೆ ಅಂತ ಹೇಳ್ತಾರೆ. ದೋಸೆ ಚಾಟ್ಸ್ ತಿನ್ನೋಕೆ ಅದು ಮತ್ತೆ ಅದೇ ಹಿಂಸೆ. ನಮ್ಮ ಬೆಂಗಳೂರು ಎಲ್ಲದಕ್ಕೂ ಹೇಳಬೇಕು ಅಂದರೆ
ನೀನು ಎಷ್ಟೊತ್ತಲ್ಲಾದ್ರೂ ಹೋಗು, ನಿನ್ಗೆ ಅನ್ನ ಸಾರು ಸಿಗುತ್ತೆ. ಯಾವುದಾದ್ರೂ ಒಂದು ಹೋಟೆಲಲ್ಲಿ, ಸಣ್ಣ ಹೋಟೆಲಲ್ಲಾದ್ರೂ ಸರಿ ನಿಮ್ಗೆ ಅನ್ನ ಸಾರು ಸಿಕ್ಬಿಡುತ್ತೆ. ನಿಜ ಹೇಳ್ತಾರಲ್ಲ, ಅದು ಅನ್ನ ಅನ್ನೋ ಕ್ರೇವಿಂಗ್ಸು ಸಕ್ಕತ್ ಇದಾಗ್ತಾ ಇದೆ. ಹೊರಟಿದ್ದೀವಿ ಈಗ. ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ಸ್ ಬಂದೇ ಬಿಟ್ಟಿದ್ದೀವಿ ಗುರುವಾಯೂರಿಂದ. ಇಲ್ಲಿಂದ ಒಂದು ನೋಡೋಣ ಎಷ್ಟೊತ್ತಾಗುತ್ತೆ. ಆನ್ ದ ವೇ ನಾವೇನಾದ್ರು ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ರೆ, ಇಲ್ಲಾಂದರೆ ಆನ್ ದ ವೇ ನಾವು ಬಂಡೀಪುರ ಮೇಲೆ ಹೋಗ್ತಾ ಇದ್ದೀವಿ. ಮತ್ತೆ ಇವತ್ತೇನಾದರೂ ಸೈಟಿಂಗ್ ಆಯಿತು ಅಂತ ಕೇಳಿದ್ರೆ ಅದನ್ನು ಕೂಡ ಹಾಕ್ತೀನಿ. ಸ್ಟೇ ಟ್ಯೂನ್ಡ್. ಓಕೆ ಗೈಸ್, ನಾವು ಕೇರಳ 9 ಗಂಟೆಗೆ ಬಿಟ್ಟಿದ್ದು. ಈಗ ಟೈಮು 1:15. ಜಸ್ಟ್ 150 ಕಿಲೋಮೀಟರ್ ಕವರ್ ಮಾಡೋದಕ್ಕೆ 5 ಅವರ್ ತೊಗೊಂಡಿದ್ದೀವಿ. ಲಿಟ್ರಲಿ ಸುಸ್ತು ಬಿದ್ದೋಗ್ಬಿಟ್ಟಿದ್ದೀವಿ ನಾವಂತೂ. ಒಂದು ಸಿಂಗಲ್ ರೋಡು ದಾರಿ ಸಾಗಲ್ಲ. ರಾತ್ರಿ ಹೊತ್ತಾದರೆ ಓಕೆ ಅನ್ಬೋದಾಗಿತ್ತು. ಬೆಳಗ್ಗೆ ಹೊತ್ತು ಒಂದು ಗಾಡಿ ಇದು ಮಾಡಲ್ಲ. ಸ್ಟೇಟ್ ಹೈವೇ ಅಂತಾರೆ. ಅದು ಹೆಂಗೆ ಸಿಂಗಲ್ ರೋಡಲ್ಲಿ ಗಾಡಿ ಓಡಿಸ್ತಾರೋ ದೇವ್ರೊಬ್ಬನಿಗೆ ಗೊತ್ತು. ನನಗಂತೂ ಹೇಳ್ತೀನಲ್ಲ, ಹುಚ್ಚಿಡ್ದೋಯ್ತು. ಅದ್ರಲ್ಲಿ ನಮ್ಮ ಚರಿ ಬೇರೆ ಹಿಂಗೆ ಮೈ ಮೇಲೆ ತುಳಿದು ನಮ್ಮನ್ನು ಇಸ್ಕಿ ಇಪ್ಪೆ ಮಾಡಿ ಹಿಂಸೆ ಮಾಡ್ತಾವನೆ. ಸೊ ಈಗ ನಾವು ಮಧುಮಲೆ ಎಂಟ್ರ್ ಆಗ್ತಾ ಇದ್ದೀವಿ. ಇಷ್ಟೊತ್ತವರೆಗೂ ಆಯಿತು ಕೇರಳ, ಒಂದು ಸಿಂಗಲ್ ರೋಡು ಸಾಕಾಗೋಯ್ತು. ಈಗ ಮಧುಮಲೆ ಎಂಟ್ರಿ ಆಗ್ತಾ ಇದ್ದೀವಿ. ಈಗ 2 o'clock ಆಗಿದೆ. ಇವತ್ತೇನಾದರೂ 2 o'clock ಈ ಮತ್ತೆ ಸೇಮ್ ಥಿಂಗ್ ಮಧ್ಯಾಹ್ನ ಆದಷ್ಟರಲ್ಲಿ ಬಂತು ಅಂದರೆ ಯಾವುದೇ ಪ್ರಾಣಿಗಳು ಕಾಣಿಸಲ್ಲ. ನಾವು ಬರಬೇಕಾದ್ರೆ ನಮ್ಮ ಅದೃಷ್ಟ ಒಂದು ಎಲಿಫೆಂಟು ಚಿಕ್ಕ ಪುಟ್ಟದೇನಾದ್ರು ಕಾಣಿಸ್ತು. ಈಗಂತೂ ನಾವೇನು ಎಕ್ಸ್ಪೆಕ್ಟ್ ಮಾಡೋಂಗೆ ಇಲ್ಲ. ಇದಾದ ತಕ್ಷಣ ಮೈಸೂರಲ್ಲಿ ನಾವು ನಮ್ಗೆ ಡಿಪೆಂಡ್ಸ್ ಆನ್ ದ ಟೈಮಿಂಗ್ಸ್. ನಾವು ಮೈಸೂರಲ್ಲಿ ಎಷ್ಟು ಬೇಗ ರೀಚ್ ಆಗ್ತೀವೋ ಅಷ್ಟು ಬೇಗ ರೀಚ್ ಆದರೆ ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋದು. ನನ್ನ ಮಗಂದು ಗೋಡು ಅವ್ನಿಗೆ ಆಟ ಆಡೋ ಬಸ್ ಬೇಡವಂತೆ. ಅವ್ನಿಗೆ ರಿಯಲ್ ಟೆಂಪೋ ಬೇಕು, ಇಲ್ಲಿ ರಿಯಲ್ ಲಾರಿ ಬೇಕು, ರಿಯಲ್ JCB ಬೇಕು. ಅದು ಇಟ್ಕೊಂಡು ಅದು ಏನು ಮಾಡ್ತಾನೋ ಗೊತ್ತಿಲ್ಲ. ಕೊಡ್ಸಲ್ಲ ಕೊಡು ನಿನಗೆ ರಿಯಲ್ ಟೆಂಪೋ ಲಾರಿ. ಪಪ್ಪ ಹೌದಾ? ಪಪ್ಪ ಕೊಡಿಸ್ತೆ ಪಪ್ಪ? ಓ ಹೌದಾ ಪಪ್ಪ? ಆಯ್ತು ಪಪ್ಪ. ನಾನು ಕೊಡ್ಸಲ್ಲ. ಪಪ್ಪನೂ ಕೊಡ್ಸಲ್ಲ. ಅಮ್ಮ ಕೊಡ್ಸಲ್ಲ ಅಂದ್ಮೇಲೆ ಪಪ್ಪ ಕೊಡಿಸ್ತೀನಿ ಅಂದ್ರೆ ಅಷ್ಟೇ. ಎಂಟರ್ಡ್. ಏನಾದ್ರು ಕಾಣಿಸುತ್ತಾ ಸುಪ್ರೀತ್ ಅವರೇ? ಕಾಣಿಸುತ್ತೆ. ಜಿಂಕೆಗಳು ರೋಡಲ್ಲೇ ಓಡಾಡ್ತಾ ಇರ್ತವೆ. ಜಿಂಕೆಗಳು ಮೀಮಾ ಅಲ್ಲ, ಎಲಿಫೆಂಟ್. ಸರಿ, ಎಲಿಫೆಂಟ್ ನೋಡಿದ್ರೆ ಸಮಾಧಾನ ಆಗಿಲ್ಲ. ಕಾಡ್ ಎಲಿಫೆಂಟ್ ನೋಡೋದು ಬೇರೆ, ನಾಡ್ ಎಲಿಫೆಂಟ್ ನೋಡೋದು. ಪಪ್ಪು, ಈ ಪಪ್ಪ ಮಮ್ಮಿ ಇನ್ನು ಟಾಟಾ ಕರ್ಕೊಂಡು ಹೋಗಿತ್ತಲ್ಲ, ಯಾವ ಮಮ್ಮಿ ನೋಡಕ್ ಹೋಗಿದ್ರಿ? ಕೃಷ್ಣ ಮಮ್ಮಿ. ಏನಂತ ಕೃಷ್ಣ ಮಮ್ಮಿ? ಏನ್ ಕೇಳ್ಕೊಂಡೆ? ಟೆಂಪಲ್ ಲಾರಿ ಕೊಡ್ಸು ಅಂತ ಕೇಳ್ಕೊಂಡ. ಆಮೇಲೆ ರೆಡ್ ಕಲರ್ ಕ್ರೇನ್ ಕೊಡ್ಸು ಅಂದ. ಹೆಂಗ್ ಕೈ ಮುಗ್ದೆ ಕೃಷ್ಣ ಮಾಮಿಗೆ? ಇಲ್ದಿರೋದೆಲ್ಲ ಹೇಳು ನೀನು. ಅಲ್ಲೇ ನಿಂತು ಹೌದಾ? ರೋಡಲ್ಲೊಂದು 3 ನಾಯಿಗಳು ಓಡಾಡಿಸ್ತಾರಲ್ಲ ರೋಡಲ್ಲಿ. ವೈಲ್ಡಲ್ಲಿ ಎಲಿಫೆಂಟ್ ನೋಡೋಣ ಅಂದ್ರೆ ರೋಡಲ್ಲಿ ಮಾತಾಡ್ಬೇಡ ಸುಮ್ಮನೆ. ಆಯ್ ಭೀಮಾ. ಕಣ್ಣೋಲ ನಂದು ನೋಲ ಒಂಟಿದಂತ. ನೀನು ಯಾವಾಗಲೂ ಇಲ್ಲೇ ಇರ್ತೀಯ ಅಲ್ವಾ ಕಳ್ಳ? ಯಾರಾದರೂ ಬರೋದು ಹೋಗೋದು ಈಸ್ಕೊಂಡು ತಿನ್ನೋಕ್ಕೆ? ನೆನ್ನೆನೂ ಇಲ್ಲೇ ಇದ್ದೆ. ಕೊಡಲ್ಲ ನಿನ್ಗೇನು. ನೀನು ಅದೇ ಬೂವ ತಿನ್ನು. ಕೈ ಹಾಕು ಚರಿ. ನೀನು ಕದಿ.
ವಾಸನೆ ಗೊತ್ತಾಗುತ್ತೆ ಅದಕ್ಕೆ ಕ್ಲೀನಾಗಿ ನಡಿ. ಓಕೆ, ಮಧುಮಲೈ ಮುಗೀತು. ಇವಾಗ ಕರ್ನಾಟಕ ನಮ್ಮ ಬಂಡೀಪುರ ಎಂಟರ್ ಆಗ್ತಾ ಇದ್ದೀವಿ. ನಮ್ಮ ಬಂಡೀಪುರಲ್ಲಿ ಜಾಸ್ತಿ ಅನಿಮಲ್ ಸೈಟ್ ಆಗೋದೇ ಇಲ್ಲ. ಆಗ್ಲೇ ನಿಜ ಹೇಳ್ಬೇಕು ಅಂದ್ರೆ ಇನ್ನು ಚಳಿಗಾಲ ಅಷ್ಟು ಬೇಗ ಆಗ್ಲೇ ಎಲ್ಲ ಒಣಗೋಗ್ಬಿಟ್ಟಿದೆ. ನಿಜ ಭಯ ಆಗ್ತಾ ಇದೆ ನನ್ಗೆ ಈ ಸಲ ಅದ್ ಹೆಂಗಿರುತ್ತೋ ಬಿಸಿಲು. ಅವ್ರೇನೋ ಕೇಳ್ತಿದಾರೆ ನಮ್ಮ ಟೋಲಪ್ಪ. ಈ ರೋಡಲ್ಲೂ ಫಾಸ್ಟ್ ಆಗಿದೆ. ಆಯ್ತಂತೆ ನಡಿಯಪ್ಪ, ಆಯ್ತು ಅಂತ ಹೇಳಿದ್ರಲ್ಲ. ಈಯಪ್ಪ ನಿಜ ನಂಗೆ ಭಯ ಆಗ್ತಾ ಇದೆ. ಈ ಸರಿ ಚಳಿ ಎಷ್ಟು ಹೊಡಿತಾ ಇದೆಯೋ, ಬಿಸಿಲು ಇದೀನಿ ಹೆಂಗ್ ಹೊಡಿಯುತ್ತೋ ಏನೋ ಗೊತ್ತಿಲ್ಲ. ಈಗಾಗಲೇ ಎಲ್ಲ ಒಣಗಿ ಕೂತ್ಕೊಂಡಿದೆ. ಹೋದ್ಸಲಿ ಎಷ್ಟೋ ಎಕರ್ ಲ್ಯಾಂಡ್ ಸುಟ್ಟೋಗಿತ್ತು. ಓಕೆ ಗಾಯ್ಸ್, ನಮ್ಮ ಈ ಗುರುವಾಯೂರ್ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇನ್ನಿಂದ ಮುಂದಕ್ಕೆ ಏನೂ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಬಿಕಾಸ್ ವಿ ಆರ್ ಕಂಪ್ಲೀಟ್ಲಿ ಟಯರ್ಡ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.